ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಯಾಗಿ ಬಂದಿದ್ದ ವಿದ್ಯಾರ್ಥಿನಿಯೊಬ್ಬಳ ಕೊರಳಿಂದ ಶಿಕ್ಷಕಿ ಮಾಲೆ ಬಿಚ್ಚಿಸಿದ ಪ್ರಕರಣವೊಂದು ಪೊನ್ನಂಪೇಟೆಯ ಶಾಲೆಯೊಂದರಲ್ಲಿ ನಡೆದಿದೆ. ಶಿಕ್ಷಕಿಯ ವರ್ತನೆಯನ್ನು ಹಿಂದೂ ಸಂಘಟನೆಗಳು ತೀವ್ರವಾಗಿ ಖಂಡಿಸಿ ಆಕ್ರೋಶ ಹೊರಹಾಕಿವೆ. ಪೊನ್ನಂಪೇಟೆಯ ಸಂತ ಅಂತೋಣಿ ಖಾಸಗಿ ಶಾಲೆಯಲ್ಲಿ ಈ ಪ್ರಕರಣ ನಡೆದಿದೆ. 3ನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ಅಯ್ಯಪ್ಪ ಸ್ವಾಮಿ ವ್ರತಾಚರಣೆ ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಮಾಲೆ ಧರಿಸಿದ್ದಳು. ಇದನ್ನು ಗಮನಿಸಿದ ಶಾಲೆಯ ಮುಖ್ಯ ಶಿಕ್ಷಕಿ ಶರ್ವಿನ್ ಎಂಬುವರು ವಿದ್ಯಾರ್ಥಿನಿಯ ಕೊರಳಲ್ಲಿದ್ದ ಮಾಲೆಯನ್ನು ಬಿಚ್ಚಿಸಿದ್ದಾರೆ ಎನ್ನಲಾಗಿದೆ. ಸುದ್ದಿ ತಿಳಿದ ಹಿಂದೂ ಸಂಘಟನೆ ಮುಖಂಡರು ಶಾಲೆಗೆ ಮುತ್ತಿಗೆ ಹಾಕಿ ಶಿಕ್ಷಕಿಯ ವರ್ತನೆಯನ್ನು ಖಂಡಿಸಿದ್ದಾರೆ. ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಶಿಕ್ಷಕಿ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿ ಘೋಷಣೆಗಳನ್ನು ಕೂಗಿದರು. ಅವರು ಶಬರಿಮಲೆ ಮಾಲೆ ಹಾಕಿದ್ದಾರೆ, ಮಾಲಾಧಾರಿಯವರು ಅವರ ಮಾಲೆನ ಬಿಚ್ಚಿಸಿದೀರ ಅಲ್ವಾ? ಇಲ್ಲ ಸರ್, ಒಳಗೆ ಹಾಕಮ್ಮ ಅಂತ ಹೇಳಿದಷ್ಟೇ. ಬೇಕಾದ್ರೆ ಒಳಗಡೆ ಹಾಕಿದ್ರೆ ಒಳಗಡೆ ಇರಬೇಕು. ಬ್ಯಾಗಿಗೆ ಹೋಯ್ತು, ಬ್ಯಾಗಿಗೆ ಹೋಯ್ತು. ನೋಡಿ ನಾವು ಒಂದು ಕ್ಲಿಯರ್ ನೋಡಿ ಸತ್ಯವಾಗ್ಲೂ ಬಿಚ್ಚಿದ್ದೀರಾ ನಮಗೆ ಗೊತ್ತಿದೆ. ಸುಳ್ಳು ಹೇಳ್ಬೇಡಿ ನೀವು. ಯಾಕೆ ಬಿಚ್ಚಿದ್ದೀರಾ? ಮಗು ನೀವು ಬಿಚ್ಚಿದ್ದೀರಾ 100 ರೂಪಾಯಿ ಬಿಚ್ಚಿದ್ದೀರಾ? ಒಳಗಾರ ಕೇಳ್ತೀನಿ, ಯಾರು ಪ್ರೂಫ್ ಮಾಡಿಸ್ತಾ ಏನ್ ಮಾಡ್ತೀರಾ ಹೇಳಿ? ಈಗ ಮಗು ಮಾಡಿದೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ನೀವ್ ಹೇಳಿ? ಅಲ್ಲ, ಈಗ ಒಂದು ವಿಚಾರ ಇದೆ. ಮಗುನಿಗೆ ಇಲ್ಲಿ ಕರ್ಸ್ತೀವಿ, ಮಗು ನಿಮ್ಮ ಮುಂದೆನೆ ಹೌದು ಅಂತ ಹೇಳಿದ್ರೆ ನೀವು ಇದಕ್ಕೆ ಏನು ನಕ್ಷತ್ರ ಮತ್ತೆ ನೀವು ಎಲ್ಲಾ ಮಕ್ಕಳನ್ನು ಅಂದ್ರೆ ಯಾವ ನಾವಲ್ಲಿ ನಮ್ಮಲ್ಲಿ ಅಷ್ಟೇ ನಿಮ್ಮನ್ನ ಯಾವ್ದು ಆರಾಧನೆ ಮಾಡ್ತಾರೆ ಅದನ್ನ ನಾವು ಯಾವ್ದು ಅಬ್ಜೆಕ್ಷನ್ ಮಾಡೋದಿಲ್ಲ. ನೀವು ಯಾವ ನಿಮ್ ಧರ್ಮ ಏನಿದೆ ಅದನ್ನು ನೀವು ಪಾಲನೆ ಮಾಡಿ. ನಮ್ಗೆ ಯಾವುದಿಲ್ಲ. ನಾವು ಹಿಂದೂಗಳಾಗಿ ನಿಮ್ ಶಾಲೆಗೆ ಸೇರ್ತಾ ಇದ್ದೀವಿ ಮಕ್ಕಳನ್ನು. ಆಗ ನೀವು ನಮ್ಮ ಮಕ್ಕಳನ್ನ ಈ ತರ ಒಂಥರ ದೌರ್ಜನ್ಯ ಮಾಡೋದು ತಪ್ಪಲ್ವೇ? ನಮ್ಮ ಧರ್ಮಕ್ಕೆ ಮಾಡಿದ ಅಪಚಾರ. ನಿಮ್ಮ ಧರ್ಮ ಯಾವಾಗಾದರೂ ಏನಾದ್ರೂ ನಿಂದಿಸಿದೀವಾ? ಇಲ್ಲ ಅಲ್ವಾ? ಒಂದು ಮಾತು ಹೇಳ್ತೀನಿ ಮೇಡಮ್, ನಾವು ಪೊನ್ನಂಪೇಟೆಯಲ್ಲಿ ಎಲ್ಲ ಬಾರಿ ಚೆನ್ನಾಗಿ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ. ಇಲ್ಲಿವರೆಗೂ ಯಾವುದೇ ಒಂದು ಗಲಾಟೆಗೆ ಯಾವುದೇ ಒಂದು ಆಸ್ಪದ ಮಾಡಿಲ್ಲ. ನೀವಾಗಿ ಒಂದೊಂದು ನಾನು ಬಂದದ್ದು ಬೆಂಗಳೂರಿನಿಂದ. ನನಗೆ ಇದೆಲ್ಲ ಫಸ್ಟ್ ಟೈಮ್ ಇದೆಲ್ಲ. ಅಲ್ಲಲ್ಲ, ಇದಕ್ಕಿಂತ ಮುಂಚೆ ರಾಖಿ ಬಿಡಿಸಿದ್ದಾರೆ, ರಾಖಿ ಕಳಿಸಿದೀವಿ. ಮುಂಚೆ ನಾವು ಆಗಿದೆ ಕಳಿಸಿದ್ದೀವಿ. ಮತ್ತೆ ಇದು ರಿಪೀಟ್ ಹೀಗೆ ಮತ್ತೆ ಮತ್ತೆ ರಿಪೀಟ್ ಆಗಬಾರ್ದು. ಈಗ ನೀವು ನಾವು ಮಾಡಿಲ್ಲ ಅಂತ ಹೇಳಿದ್ರೆ ನೋಡಿ, ನೀವು ನಿಮ್ಮ ಮನಸ್ಸಾಕ್ಷಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ ಬೇಕಾದ್ರೆ ಬರೆದು ಕೊಡ್ತೀನಿ. ಆಯ್ತಾ? ನೀವು ಮಾಡಿರೋದೆಲ್ಲ ಬೇಡ, ಪುನಃ ಹೇಳ್ತಾ ಇರೋದು ಮೇಡಮ್, ಅದು ತಪ್ಪು ಮಾಡಬಾರ್ದಾಗಿತ್ತು. ಯಾರು ಹಾಕ್ಲಿಲ್ಲ, ಅದಕ್ಕಾಗಿ ನನಗೆ ನಾನು ಇದೇ ಶಾಲೆಯಲ್ಲಿ 84 ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಫ್ರಮ್ LKG to 10th ಇಲ್ಲೇ ಓದಿರೋದು. ನಾವು ಓದೋ ಟೈಮಲ್ಲಿ ಇಂಥದ್ದೇನು ಇರಲಿಲ್ಲ. ಆವಾಗಲೂ ಮಾಲೆ ಹಾಕೊಂಡು ಮಕ್ಕಳು ಶಾಲೆಗೆ ಬರ್ತಾ ಇದ್ರು. ಯಾವುದೇ ಟೀಚರ್ ಆಗಲಿ ಅಡ್ಮಿನಿಸ್ಟ್ರೇಟರ್ಸ್ ಆಗಲಿ ಯಾರು ಮಕ್ಕಳು ನಿರ್ಬಂಧ ಮಾಡ್ತಾ ಇದ್ದಿಲ್ಲ, ನೀವು ಇಂಥದ್ದು ಮಾಡ್ಕೊಂಡು ಬನ್ನಿ, ಮಾಲೆ ಹಾಕಬಾರ್ದು ಬರ್ಬಂತ ಎಲ್ಲೂ ಇರಲಿಲ್ಲ. ಇದೊಂದು ಹೊಸ ನಿಯಮ ಏನ್ ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಕೇಳ್ತೀನಿ, ಒಂದ್ ನಿಮಿಷ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ರಿಲಿಜನ್ ಮಕ್ಕಳು
ಅವರು ಧಾರ್ಮಿಕ ಹಕ್ಕು ಎಲ್ಲರಿಗಿದೆ ಅವರಿಗೆ. ಅವ್ರು ಏನ್ ಬೇಕಾದ್ರೆ ಅವ್ರ ಧರ್ಮ ಕಾಪಾಡಿಗೆ ಹಾಕ್ತಿದೆ. ಒಳಗಡೆ ಕ್ರಾಸ್ ಹಾಕೊಂಡು ಬಂದ್ರೆ ನೀವು ಬಿಚ್ಚಿಸ್ತೀರ ಅವ್ರನ್ನ ಮಕ್ಕಳನ್ನ? ಅಲ್ಲ, ನೀವು ಪುನಃ ಅದೇ ಹೇಳ್ಬೇಡಿ, ಬಿಚ್ಚಿನ ಅಂತ ಹೇಳ್ಬೇಡಿ. ಸುಮ್ಮನೆ ಅಂತ ಬರೋದು ಯಾಕೆ ಬಂದಿದ್ದಾರೆ? You should tell us that who is the teacher who is particularly responsible for the act. ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ಅವ್ರನ್ನ ಕರೆಸಿ. We want to know that. No. ನೋಡಿ ನೀವು ನಾನೇ ಕೇಳಿದ್ದು. ನೀವು ಬಿಚ್ಚಿದ್ದು. ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು? ಸರಿ. ನೀವು ಬಿಚ್ಚಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಆಗಬಾರ್ದು ಮೇಡಮ್. ಮುಂದೆ ಸಿಸ್ಟರ್ ಒಂದು ವಿಚಾರ ನೋಡಿ, ಒಂದು ಕಾಲ್ ತಾಗಿ ಒಂದು ಕೈ ತಾಗಿ ಒಂದು ಏಟು ಹೊಡೆದ ಆಮೇಲೆ ನೀವು ಕ್ಷಮೆ ಕೇಳಬಹುದು. ಒಂದು ವಿಚಾರ, ಧಾರ್ಮಿಕ ಹಕ್ಕು. ಶಬರಿಮಲೆಗೆ ಹೋಗುವಂತ ಒಂದು ಮಗು ಅವ್ರದ್ದೇನೋ ಅರ್ಕೆ ಹೊತ್ಕೊಂಡಿರ್ತಾರೆ. ಅವರು ಒಂದ್ಸತಿ ಮಾಲೆ ಹಾಕದ್ಮೇಲೆ ಅವ್ರು ಶಬರಿಮಲೆಗೆ ಹೋಗ್ ಬಂದ ಮೇಲೆ ಗುರುಸ್ವಾಮಿ ಅವ್ರದ್ದು ಬಿಚ್ಚುವಂತ ಪರಂಪರೆ ಅವ್ರದ್ದು ನಮ್ಮ ಇದರಲ್ಲಿ ಇರೋದು ಮಾಡೋದು. ಅದರಲ್ಲಿ ನಾನು ಕೇಳ್ತಾ ಇರೋದು, ಹೂ ಗೇವ್ ದೀಸ್ ಪೀಪಲ್ ದ ರೈಟ್ಸ್ ಟು ರಿಮೂವ್ ದಟ್ ಮಾಲಾ? ನಂಗೆ ಅದೊಂದು ಪ್ಲೀಸ್ ಟೆಲ್ ಮಿ ದಟ್. ಒಂದು ವಿಚಾರ ಹೇಳ್ತೀನಿ ಕೇಳಿ. ವಿ ಡೋಂಟ್ ವಾಂಟ್ ಟು ಮೇಕ್ ದಿಸ್ issue ಮಾಡಬೇಕಾದ್ರೆ this is not a big problem. We can do this. But I want to know the fact that who the teacher made to remove that mala. I myself, nobody met her. ಯಾಕೆ ಆ ಮನಸ್ಥಿತಿ ಯಾಕೆ ಮೇಡಮ್ ಬಂದಿದೆ? ಆ ಮನಸ್ಥಿತಿ ನಿಮ್ಗೆ ಯಾಕೆ ಬಂದಿರೋದು? ತೆಗಿಸ್ಬೇಕು ಅನ್ನೋದು ನಿಮ್ಮ ಮನಸ್ಥಿತಿ ಯಾಕೆ ಬಂದಿದೆ? ಒಳಗೆ ಹಾಕಂತ ಮೇಡಮ್, ಈಗ ಒಂದು ಮತ್ತೆ ವಿಷಯ, ನೀವು ಒಳಗೆ ಹಾಕಿದ್ರಿ, ನೀವೀಗ ಸಿಲುಬೆ ಹಾಕೊಂಡಿದ್ದೀರಾ? ಏನು ಬರ್ಬೇಕಿದ್ದೀರಾ? ಮೇಡಮ್, ನೀವು ಹಿಂದೂಗಳು ಮಾಡ್ತಿರಲ್ಲ, ಆಗಿದ್ದೆಲ್ಲ ರಿಸ್ಟ್ರಿಕ್ಷನ್ ಹೇಳ್ತೀರಾ? ನಮ್ಮ ಧರ್ಮನ ನಾವು ಆರಾಧಿಸ್ತೇವೆ, ನಿಮ್ಮ ಧರ್ಮವನ್ನ ಗೌರವಿಸ್ತೇವೆ. ನಾವು ನಮ್ಮ ಮಕ್ಕಳು ನಿಮ್ಮ ಧರ್ಮವನ್ನ ಏನೋ ಒಂದು ಯೇಸುವಿಗೆ ನಮಸ್ಕಾರ ಮಾಡೋದು ನಾವೇನು ಹೊರಗಡೆ ಹಾಕೋದಿಲ್ಲ, ನಾವು ಗೌರವ ಕೊಡ್ತೀವಿ. ನೀವು ಅಷ್ಟೇ, ನೀವು ಅದನ್ನೇ ಮಾಡಿದ್ರೆ ಸಾಕು. ನಿಮ್ಮನ್ನ ಈ ತರ ಮರುಕಳಿಸಿದ್ರೆ ನೀವು ಇನ್ನೊಂದ್ಸರಿ ನಮ್ಮ ನೆಲ, ನಮ್ಮ ಗಾಳಿ, ನಮ್ಮ ಜಲ ಎಲ್ಲ ಇಲ್ಲೇ ಇದ್ಬಿಟ್ಟು ನೀವು ಇಲ್ಲಿ ಶಾಲೆ ಕಟ್ಕೊಂಡು ನೀವು ಮಾಡ್ತಿರೋದು ನಾವು ಎಜುಕೇಶನ್ ಇಸ್ ಅ ಬಿಸ್ನೆಸ್, ನಥಿಂಗ್ ಎಲ್ಸ್. ಒಂದು ವಿಚಾರ ಈಗಿನ ಪರಿಸ್ಥಿತಿಯಲ್ಲಿ ಈಗ ನಾವು ಕೇಳೋದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ ಮೇಲೆ ಬರೀ ಕ್ರಿಶ್ಚಿಯನ್ ಮಕ್ಕಳನ್ನ ಕರ್ಕೊಂಡು ಶಾಲೆಗೆ ಮಾಡ್ಕೊಳ್ಳಿ ಅಷ್ಟೇ, ಮುಗಿತಲ್ಲ. ಹಿಂದೂ ಮಕ್ಕಳು ಬೇಕು. ಆ ಭೇದ ಭಾವ ಅಂತ ನೀವು ಮಾಡಿದ್ರೆ ನೀವು ಕೆಲಸ ಮಾಡಿ. ನಾವು ಯಾಕೆ ಪೇರೆಂಟ್ಸ್ ಕಳಿಸ್ತಾ ಇದ್ರೆ ಹಿಂದೂ ಮಕ್ಕಳನ್ನ ಯಾಕೆ ಕಳಿಸ್ತಾ ಇದ್ರೆ ಶಾಲೆಗೆ? ಆಗ ಡೊನೇಷನ್ ರಿಸ್ಟ್ರಿಕ್ಷನ್ ಮಾಡ್ತೀರಾ? ಈ ತರ ಮಾಲ್ ಹಾಕ್ಬಾರ್ದು, ಅದಾಕ್ಬಾರ್ದು ಅಂತ. ಮನೆ ಒಳಗಡೆ ಯಾಕೆ ಕೇಳಿದ್ರೆ ಜೊತೆಗೆ ಮಕ್ಕಳಿಗೆ ಹಿಂದೂ ಧಾರ್ಮಿಕ ಹಬ್ಬಗಳಿಗೆ ರಜೆ ಕೊಡಲ್ಲ ಇವರು. ನೀವು ರಜೆ ಕೊಡಕ್ಕೆ ದಸರಾ ರಜೆಗೆ ರಜೆ ಕೊಡಲ್ಲ ಇವರು, ಗೌರ್ಮೆಂಟ್ ಕೊಡ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ತೆರಳುತ್ತಿರುವುದನ್ನು ಗಮನಿಸಿದ ಮುಖ್ಯ ಶಿಕ್ಷಕಿ ತನ್ನಿಂದ ತಪ್ಪಾಗಿದೆ ಎಂದು ಕ್ಷಮೆ ಯಾಚಿಸಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಇಂತಹ ಪ್ರಕರಣಗಳು ನಡೆಯುತ್ತಿದ್ದು ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಲಾಗುತ್ತಿದೆ ಎಂದು ಹಿಂದೂ ಸಂಘಟನೆ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಇಂತಹ ಪ್ರಕರಣಗಳು ಮರುಕಳಿಸದಂತೆ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆ ಒತ್ತಾಯಿಸಿದೆ. ಪ್ರತಿಭಟನೆ ಸಂದರ್ಭ ಸಂಘಟನೆಯ ಪ್ರಮುಖರಾದ ಮುದ್ದಿಯಡ ಮಂಜು ಗಣಪತಿ, ಮತ್ರಂಡ ಕಬೀರ್ ದಾಸ್, ಆಲೆಮಾಡ ನವೀನ್, ಸುಳ್ಳಿಮಾಡ ಸಂಪತ್, ಕೆಬಿ ವಿನು, ಆರ್ಎಸ್ಎಸ್ ಮತ್ತು ಹಿಂದೂ ಜಾಗರಣ ವೇದಿಕೆ ಪ್ರಮುಖರು ಪಾಲ್ಗೊಂಡಿದ್ದರು. ನಾನು ಅರಿಯದೆ ಮಾಲೆಯನ್ನು ಬಿಚ್ಚಿಸಿರುತ್ತೇನೆ. ಆದ ಕಾರಣ ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯಿನಿ, ಸರ್ವ ಶಿಕ್ಷಕರು ಈ ಮೂಲಕ ತಮ್ಮಲ್ಲಿ ಕ್ಷಮೆಯನ್ನು ಕೋರುತ್ತೇವೆ. ಆಗ ಆ ಚಾತುರ್ಯಕ್ಕಾಗಿ ಕ್ಷಮೆ ಯಾಚಿಸುತ್ತಾ ಮುಂದೆ ಈ ರೀತಿಯ ತಪ್ಪು ಮರುಕಳಿಸದಂತೆ ಕ್ರಮಗಳು ತೆಗೆದುಕೊಳ್ಳುತ್ತೇವೆಂದು ತಿಳಿಸುತ್ತೇವೆ. ಧನ್ಯವಾದಗಳು. ತಮ್ಮ ವಿಶ್ವಾಸಿನಿ ಸಿಸ್ಟರ್ ಸೇರ್ದಿನ್ ಸೈನ್ ಹಾಕಿದ್ದೇವೆ.